ಇನ್ನು ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಬಿಎಂಟಿಸಿ ಶಕ್ತಿ ಯೋಜನೆಯಲ್ಲಿ ಕಂಡಕ್ಟರ್ಗಳಿಂದಲೇ ಲೂಟಿ ಆಗ್ತಾ ಇದೆ. ಉಚಿತ ಪ್ರಯಾಣ ಯೋಜನೆ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಳಾಟ ನಡೆದಿದೆ. ಕನ್ನಡ ಬಾರದ ಪುರುಷ ಪ್ರಯಾಣಿಕರೇ ಕಂಡಕ್ಟರ್ಗಳ ಟಾರ್ಗೆಟ್. ಕನ್ನಡ ಬಾರದ ಪ್ರಯಾಣಿಕರಿಗೆ ಶಕ್ತಿ ಯೋಜನೆಯ ಟಿಕೆಟ್ ಅನ್ನ ಕಂಡಕ್ಟರ್ಗಳು ಕೊಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಫ್ರೀ ಟಿಕೆಟ್ ಅನ್ನ ಕೊಟ್ಟು ಹಣ ವಸೂಲಿ ಮಾಡ್ತಿದ್ರು ಕಂಡಕ್ಟರ್ಗಳು. ಶಕ್ತಿ ಯೋಜನೆ ಟಿಕೆಟ್ ಕನ್ನಡದಲ್ಲಿ ಇರೋದ್ರಿಂದ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ಕಂಡಕ್ಟರ್ಸ್ಗಳು. ತನಿಖೆಯ ವೇಳೆ ನಿರ್ವಾಹಕರ ಮೋಸದ ಟ್ರಿಕ್ ಬಟ ಬಯಲಾಗಿದೆ. ಬಸ್ ಹೊರಡ್ತಾ ಇದ್ದಂತೆಯೇ ಅಧಿಕೃತ QR ಕೋಡ್ ಅನ್ನ ತೆಗೆದು ಕಳ್ಳಾಟ ಆಡಿದ್ದಾರೆ. ಪ್ರಯಾಣಿಕರಿಗೆ ತಮ್ಮ UPI QR ಅನ್ನ ನೀಡಿ ಆ QR ಕೋಡ್ ಸ್ಕ್ಯಾನರ್ ಅನ್ನ ಕೊಟ್ಟು ತಮ್ಮ ಖಾತೆಗೆ ಹಣವನ್ನ ಈ ಕಂಡಕ್ಟರ್ಸ್ಗಳು ಹಾಕಿಸಿಕೊಳ್ತಾ ಇದ್ರು. ಟಿಕೆಟ್ ಹಣ ನೇರವಾಗಿ ಕಂಡಕ್ಟರ್ಗಳ ಖಾತೆಗೆ ಜಮೆ ಆಗ್ತಾ ಇತ್ತು, ವರ್ಗಾವಣೆ ಆಗ್ತಾ ಇತ್ತು. ಚೆಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ಗಳು ತನಿಖೆ ಮಾಡಿದಾಗ ಈ ಸ್ಫೋಟಕ ಸತ್ಯ ಬಹಿರಂಗ ಆಗಿದೆ. ಸುಮಾರು 10ಕ್ಕೂ ಹೆಚ್ಚು ನಿರ್ವಾಹಕರಿಂದ ಸ್ವಂತ ಖಾತೆಗೆ ಹಣ ಟ್ರಾನ್ಸ್ಫರ್ ಆಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಅದು 10,000ದಿಂದ 50,000 ರೂಪಾಯಿವರೆಗೆ ವರ್ಗಾವಣೆ ಆಗಿರುವಂತದ್ದು ಬಠ ಬಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಶಕ್ತಿ ಯೋಜನೆ ಮಾಡಿರುವಂತಹ ಉದ್ದೇಶನು, ಜೊತೆಗೆ ಈ ತರದ್ದೆಲ್ಲ ಟ್ರಿಕ್ ಗಳನ್ನ ಬಳಸ್ಕೊಂಡು ಎಷ್ಟು ಲೂಟಿ ಹೊಡೆದಿದ್ದಾರೆ, ಏನಿದೆ ಡೀಟೇಲ್ಸ್? ಪ್ರಭು, ಇದು BMTC ಅಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಹಗರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಶಕ್ತಿ ಯೋಜನೆ ಅಂತಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಂದಿರುವಂತಹ 5 ಗ್ಯಾರಂಟಿಗಳಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಒಂದು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಒಂದಷ್ಟು BMTC ಕಂಡಕ್ಟರ್ಗಳು ತಮ್ಮ ಅಕೌಂಟಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಶಕ್ತಿ ಯೋಜನೆ ಹೆಸರನ್ನು ಹೇಳ್ಕೊಂಡು ತಮ್ಮ ಅಕೌಂಟಿಗೆ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ತನಿಖಾಧಿಕಾರಿಗಳು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಸಾಮಾನ್ಯವಾಗಿ ಡಿಪೋದಿಂದ ಬಸ್ಸು ಆಚೆ ಹೊರಟ ತಕ್ಷಣ ಅಲ್ಲಿ ಪ್ರತಿಯೊಂದು ಬಸ್ನಲ್ಲೂ ಕೂಡ QR ಕೋಡ್ನ ಮೂಲಕ ಅಮೌಂಟನ್ನು ಹಾಕ್ಬೋದು ಅನ್ನುವಂತಹ ಒಂದು ವ್ಯವಸ್ಥೆ, ಅಂದರೆ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು BMTC ಮಾಡಿದೆ. ಆದರೆ ಇದನ್ನು ಬಂಡವಾಳ ಮಾಡಿಕೊಂಡಂಥ ಒಂದಷ್ಟು ಅಂದರೆ 10ರಿಂದ 15 ಜನ ಕಂಡಕ್ಟರ್ಗಳು BMTC ಅಫಿಷಿಯಲ್ ಏನು QR ಕೋಡ್ ಇರುತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು ತಮ್ಮ ಸ್ವಂತ ಅಕೌಂಟಿನ QR ಕೋಡನ್ನು ಬಸ್ನ ಗ್ಲಾಸ್ನ ಮೇಲೆ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ತನಿಖಾಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ BMTC ಬಸ್ಸಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿದ್ದಾರೆ, ಆದರೆ ನಿಗಮಕ್ಕೆ ಬರ್ತಾ ಇರುವಂಥ ಆದಾಯ ಕಡಿಮೆ ಆಗ್ತಿದೆ ಅನ್ನುವಂಥದ್ದನ್ನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ, ಇದನ್ನ ಕಂಡಕ್ಟರ್ಗಳು ತಮ್ಮ ವೈಯಕ್ತಿಕ ಅಕೌಂಟಿನ QR ಕೋಡನ್ನು ಕೊಟ್ಟು ಅಲ್ಲಿ ಅಮೌಂಟನ್ನು ಹಾಕ್ಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಒಂದು ಗೊತ್ತಾಗುತ್ತೆ. ಮತ್ತೊಂದು, ಕನ್ನಡ ಬಾರದ ಬೇರೆ ರಾಜ್ಯದ ಪ್ರಯಾಣಿಕರು ಯಾರಿದ್ದಾರೆ ಅವರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾದಂಥ ಟಿಕೆಟ್ ಅನ್ನು ಕೊಟ್ಟು ಅವರಿಗೆ ತಮ್ಮ ಮೊಬೈಲ್ನ ಮೂಲಕ QR ಕೋಡ್ನ ತೋರಿಸ್ಬಿಟ್ಟು ಆ ಒಂದು ಅಮೌಂಟನ್ನು ತಮ್ಮ ಅಕೌಂಟಿಗೆ ಹಾಕ್ಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ತನಿಖೆ ವೇಳೆ ಕಂಡು ಬಂದಿದೆ. ಸೊ ಹೀಗೆ ತನಿಖೆಯ ಸಂದರ್ಭದಲ್ಲಿ ಒಬ್ಬೊಬ್ಬ ನಿರ್ವಾಹಕನ ಅಕೌಂಟ್ನಲ್ಲಿ 50ರಿಂದ 60,000 ರೂಪಾಯಿ ಹಣ ಇದೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಈ ಒಂದು ಆಧಾರದ ಮೇಲೆ 4ರಿಂದ 5 ಜನ ನಿರ್ವಾಹಕರನ್ನ ಈಗಾಗಲೇ ಕೆಲಸದಿಂದ ವಜಾ ಮಾಡುವಂಥ ಕೆಲಸ ಆಗಿದೆ. ಕೇವಲ 5-6 ಜನ ಮಾತ್ರ ಅಲ್ಲ, ಇದೇ ರೀತಿಯಾಗಿ ಇಡೀ ಸುಮಾರು 40ರಿಂದ 48 ಡಿಪೋಗಳಲ್ಲಿ ಕನಿಷ್ಠ 100ರಿಂದ 150 ಜನ ನಿರ್ವಾಹಕರು ಇದೇ ರೀತಿಯಾದಂತಹ ಒಂದು ನಿಗಮಕ್ಕೆ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಆ ಒಂದು ಆಧಾರದ ಮೇಲೆ BMTC ತನಿಖಾ ಅಧಿಕಾರಿಗಳು ಈಗ ತನಿಖೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ. ಸೊ 1 ತಿಂಗಳ ಒಳಗಡೆ ಆ ಸಂಪೂರ್ಣವಾದಂತಹ ವರದಿ BMTC MD ಕೈಗೆ ಸೇರುವಂಥ ಸಾಧ್ಯತೆ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.